ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡತ್ತೇನೆ. ಇವತ್ತಿನ ವಿಡಿಯೋ ಈಗ ನಾನು ಸದ್ಯಕ್ಕೆ ನನಗಂತ ಕಾಫಿ ಮಾಡ್ಕೊತೀನಿ. ಇಲ್ಲಿ ಬಟಾಟೊ ಕುದಿಯೋಕೆ ಇಟ್ಟನಿ, ದೋಸೆ ಮಾಡಬೇಕತ್ತ. ಇವತ್ತಿನ ವಿಡಿಯೋದಲ್ಲಿ ದೋಸೆ ಮತ್ತು ನೋಡೋಣ ಏನು ಮಾಡೋದಾಗುತ್ತೆ. ಯಾರು ಏನು ಕೇಳ್ತಾರೆ ಅದು ಮಾಡಬೇಕು. ಅದಕ್ಕಾಗಿ ಈಗ ಸ್ಟಾರ್ಟ್ ಮಾಡೇನಿ. ನಾನಿಲ್ಲಿ ಹಿಟ್ಟು ರೆಡಿ ಮಾಡಿ ತಗೊಂಡನಿ. ಈಗ ಸಡ್ ದೋಸೆ ಮಾಡತ್ತೇನೆ. ಸಡ್ ದೋಸೆ ಅದಕ್ಕೆಲ್ಲ ಪಲ್ಯ ರೆಡಿ ಮಾಡ್ಕೊಂಡನಿ. ಯಾಕಂದ್ರೆ ನಾ ಈ ಮೊದಲೇ ವಿಡಿಯೋದಾಗ ತೋರಿಸಿನಲ್ಲ, ಅದಕ್ಕೆ ಇಲ್ಲಿ ಬಟಾಟಿ ಬಾಜಿ ಮಾಡಿಟ್ಕೊಂಡನಿ, ಅಲ್ಲಿ ಸಾಂಬಾರು ಮಾಡಿಟ್ಕೊಂಡನಿ, ಶೇಂಗಾ ಸಾಂಬಾರು. ಅದಕ್ಕೀಗ ನಾ ಸಡ್ ದೋಸೆ ಹಾಕತ್ತೇನೆ. ಈಗ ಈ ತವಾ ಸ್ವಲ್ಪ ನೀರು ಗೊಜ್ಜಿಬಿಟ್ಟು ಒರೆಸ್ಕೊಂಡು ಇಟ್ಕೋಬೇಕು. ಈ ಥರ ಗ್ಯಾಸ್ ಫಾಸ್ಟಾಗ ಇರಬೇಕು. ಈಗ ನಾ ಹಾಕತ್ತೇನೆ. ಈಗ ಸೆಟ್ ದೋಸೆಗೆ ಒಂದಿಷ್ಟು ಎಳ್ಳು ತೊಗೋಬೇಕು, ಒಂದಿಷ್ಟು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಮೇಲೆ, ಅದನ್ನು ತೊಗೊಂಬನ್ನೆ. ಈಗ ಯಾವ ಥರ ಹಾಕೋದು ಹೇಳತ್ತೇನೆ. ಈ ಥರ ಹಾಕೋಬೇಕು. ನಮಗೆ ತಿಳು ಬೇಕಾದ್ರೆ ತಿಳು ಹಾಕೋಬೇಕು, ದಿಪ್ಪು ಬೇಕಾದ್ರೆ ದಿಪ್ಪು ಹಾಕೋಬೇಕು. ನಾನು ದಿಪ್ಪು ಹಾಕೊಂಡೇನೆ. ಈಗ ಇದಕ್ಕೀಗ ಎಳ್ಳು ಹಾಕೋಬೇಕು. ಹಿಟ್ಟೇನೈತಿ ಅದು ಹಸಿ ಇದ್ದಾಗ ಹಾಕೋಬೇಕು. ಈ ಥರ ಎಳ್ಳು ಹಾಕೋಬೇಕು. ಮೇಲೆ ಒಂಚೂರು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ತಿಲ್ಲ, ತುಪ್ಪ ಹಾಕತ್ತೇನೆ. ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿದ್ರೆ ಅದೊಂಥರ ಟೇಸ್ಟ ಬೇರೆ ಇರ್ತೈತಿ. ಒಂದು ಸೈಡ್ನೂ ಬೇಯಿಸ್ಕೋಬೋದು, 2 ಸೈಡ್ನೂ ಬೇಯಿಸ್ಕೋಬೋದು. ನಮ್ಮ ಮೇಲೆ ಒಂದು ಚೂರು ಕೊತ್ತಂಬರಿ ಹಾಕತ್ತೇನೆ. ನಮಗೆ ಕ್ಯಾರೆಟ್ ಹಾಕ್ಕೋಬೋದು, ಈರುಳ್ಳಿ ಹಾಕ್ಕೋಬೋದು, ಟೊಮೆಟೊ ಹಾಕ್ಕೋಬೋದು, ಕಾಯಿಪಲ್ಯನ ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಎಳ್ಳು ಜಾಸ್ತಿ ಬೇಕಾದರೆ ಎಳ್ಳು ಹಾಕ್ಕೋಬೋದು. ಈ ಥರ ಇನ್ನೊಂದು ಸಲ ಹೋಳಿಸಿ ಹಾಕ್ಕೋಬೇಕು. ಇನ್ನೊಂದು ಸಲ ನೋಡಿ, ಈ ಥರ ಕೆಂಪಗೆ ಬರುತ್ತೆ. ಈ ಥರ ಕೆಂಪಗೆ ಬರಬೇಕಾದ್ರೆ 1 ಚಮಚ ಅದಕ್ಕೆ ಸಕ್ಕರೆ ಹಾಕಬೇಕು ಹಿಟ್ಟಿಗೆ. ಇದನ್ನ ಇವಾಗ ತೆಗೆದುಬಿಡೋಣ. ಯಾವ ಥರ ಬಂದಿರ್ತೈತೆ ಅಂತ ನೋಡ್ರಿ. ಈ ಥರ ಸೆಟ್ ದೋಸೆ ಬರುತ್ತೆ. ಚೆನ್ನಾಗೈತಲ್ಲ. ನಾನು ನಿಮಗೆ ಇನ್ನೊಂದು ಥರ ದೋಸೆ ಹೇಳತ್ತೀನಿ. ಇದಕ್ಕೀಗ 1-2 ಚಮಚ ಹಿಟ್ಟು ಹಾಕ್ಕೋಬೇಕು. ಒಂದು ಹಿಟ್ಟಿನಾಗನ ಮಾಡತ್ತಿದ್ದೀನಿ ನಾನು. ಅದೇನು ರುಬ್ಕೊಂಡು ಇಟ್ಟಿದ್ದಲ್ಲ ಇವತ್ತು ದೋಸೆ ಹಿಟ್ಟು ಅಂತ ಹೇಳಿ, ಅದ್ರಾಗನ 2 ಥರ ದೋಸೆ ಮಾಡಿ ತೋರ್ಸತ್ತೇನೆ. ಅದಕ್ಕೆ 2 ಸ್ಪೂನ್ ಹಿಟ್ಟು ಹಾಕ್ಕೊಂಡನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ತಿರ್ಗಿಸ್ಕೊಂಡ್ಬಿಡ್ಬೇಕು ಇದನ್ನ. ಇದಕ್ಕೀಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಇಲ್ಲಿ 2 ಥರ ದೋಸೆ ಯಾವುದಂದ್ರೆ ಇದು ಈ ಥರ ಹಾಕೋತೇನೆ. ಇದನ್ನು ಇದು ಈ ಥರ ದೊಡ್ಡದ ದೋಸೆ ಹಾಕೋತೇನೆ. ಇವತ್ತು ಮಸಾಲೆ ದೋಸೆ ಅಂತ ಈ ಥರ ಹಾಕೋದು. ಇದು ಒಂಥರ ಮಸಾಲೆ ದೋಸೆ. ಇದ ಬೇರೆ, ಪುಟಾಣಿ ಹಿಟ್ಟ ಅದು ಹಾಕೊಂಡು ಮಾಡ್ತೀವಲ್ಲ ಅದ ದೋಸೆ ಬೇರೆ. ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕತ್ತೇನೆ. ಒಂದು ಸ್ವಲ್ಪ ಖಾರ ಪುಡಿ ಹಾಕೋಬೇಕು. ಯಾರು ಖಾರ ಜಾಸ್ತಿ ಬೇಕೋ ಅವ್ರು ಹಾಕೋಬೋದು. ಈ ಥರ ಒಂದು ಸ್ವಲ್ಪ ಎಳ್ಳು ಹಾಕೋಬೇಕು. ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಈ ಥರ ತಗೋಬೇಕು. ನಾನು ಈ ಥರ ತೆಗಿಯತ್ತೇನೆ. ಒಂಥರ ನೋಡಿ ಕವರ್ಷನ್ಕಂತ
ಇದೊಂಥರ ದೋಸೆನ ನಾನು ಮಾಡೀನಿ. ಈ ಥರ ಬಂದೈತಿ. ಇದು ಹೇಗಿದೆ ನೋಡಿ. ನಾ ಈ ಥರ ಇವತ್ತಿನ ಬೆಳಗ್ಗೆ ನಾಷ್ಟಾನ ರೆಡಿ ಮಾಡ್ಕೊಂಡನಿ. ಈ ಥರ ಸೆಟ್ ದೋಸೆ ಮಾಡ್ಕೊಂಡನಿ. ಎಷ್ಟು ಚಂದ ಮೆತ್ತಗೆ ಬರುತ್ತೆ ನೋಡಿ. ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೋಬೋದು. ಹಿಟ್ಟು ಚೆನ್ನಾಗಿತ್ತಂದ್ರೆ ಎಲ್ಲ ಬರ್ತೈತಿ. ಇದೊಂಥರ ದೋಸೆನ ಮಾಡ್ಕೊಂಡನಿ. ಖಡಕ್ಕಾಗಿ ಐತಲ್ಲ, ಈ ಥರ ಬಂದೈತಿ. ಈ ಥರ ಮಾಡ್ಕೊಂಡೇನಿ ನಾನು ಇವತ್ತಿನ ನಾಷ್ಟ ಇದು. ಇವತ್ತಿನ ನಾಷ್ಟ ಏನೈತಿ, ಸೆಟ್ ದೋಸೆ, ಮಸಾಲೆ ದೋಸೆ, ಹಂಗೆ ಬಟಾಟಿ ಬಾಜಿ, ಶೇಂಗಾ ಸಾಂಬಾರು ಈ ಥರ ಮಾಡೀನಿ ನಾನು. ಹುಳಿ ಹಾಕಿ ಮಾಡೀನಿ, ಹುಳಿ ಸಾಂಬಾರು ಅಂತ. ಇವತ್ತಿನ ವಿಡಿಯೋ ಇಷ್ಟ ನಂದು. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನನ್ನ ರೆಸಿಪಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೇ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ.